ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾವಾಗ ಬದಲಾಗ್ತಾರೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಅನೇಕ ದಿನಗಳಿಂದ ಕಾಡ್ತಾ ಇತ್ತು. ಬಟ್ ಈಗ ಸಿದ್ದರಾಮಯ್ಯನವರು ಕೆಳಗೆ ಇಳಿದು ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಏರಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಂಪುಟ ರಚನೆಯಾಗಬೇಕಲ್ಲ, ಅದು ಯಾವಾಗ ಆಗುತ್ತೆ? ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಡಿ ಕೆ ಶಿ ಸಂಪುಟಕ್ಕೆ 20 ಜನ ಸಚಿವರಿಗೆ ಮಂತ್ರಿಗಿರಿಯನ್ನು ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿಬರ್ತಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿ ಕೆ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿ ಜುಲೈ 2ನೇ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಸಂಪುಟ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಲೆಕ್ಕಾಚಾರದ ಅಡಿಯಲ್ಲಿ ಸಂಪುಟ ತಯಾರಾಗಿದೆ ಅನ್ನುವಂತಹ ವಿಚಾರ ಎಲ್ಲವನ್ನ ಆಳವಾಗಿ ತಿಳಿದುಕೊಂಡು ಈಗ ಸಂಪುಟದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾವು ಕೊಡ್ತಾ ಇದ್ದೀವಿ. ಡಿ ಕೆ ಶಿ ಸಂಪುಟಕ್ಕೆ 20 ಸಚಿವರು, ಯಾವ ಜಾತಿಗೆ ಅದೆಷ್ಟು ಮಂತ್ರಿಗಿರಿ ಬಂದಿದೆ ಅನ್ನುವಂತಹ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀವು ಅಶ್ವವೇಗ ನ್ಯೂಸ್ನಲ್ಲಿ ಪಡೆದುಕೊಳ್ಳಬಹುದು. ಜುಲೈ 2ನೇ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸಂಪೂರ್ಣವಾಗಿ ರೆಡಿಯಾಗುತ್ತೆ. ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಲೆಕ್ಕಾಚಾರದ ಅಡಿಯಲ್ಲಿ ಕೆಲ ಜನ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಪ್ರಾಬಬಲಿ ಜುಲೈ 2ನೇ ವಾರದ ಹೊತ್ತಿಗೆ ಸಂಪುಟದ ನಿರ್ಮಾಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆಗುತ್ತೆ. ಎಲ್ಲವನ್ನೂ ಅಳೆದು ತೂಗಿ ಅಂತಿಮವಾಗಿ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ರೆಡಿ ಮಾಡಿದ್ದಾರೆ. ಎಲ್ಲ ಸಮುದಾಯದವರಿಗೂ ಕೂಡ ಮಣೆ ಹಾಕುವಂತಹ ಯಥಾಮತಿ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರ ಈ ನೂತನ ಸರ್ಕಾರ ಮಾಡಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಬ್ಯಾಲೆನ್ಸಿಂಗ್ ಈಕ್ವೇಷನ್ ಅನ್ನು ಸರಿಯಾಗಿ ಮಾಡಿದ್ದಾರಾ ಅನ್ನುವಂಥದ್ದು ಅನೇಕರಲ್ಲಿ ಕಾಡ್ತಾ ಇದೆ. ಅಂದರೆ ಯಾವ್ಯಾವ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಾಂತದ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೇವಲ ಒಂದು ಪ್ರಾಂತದ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ಕೊಡೋದಿಲ್ಲ. ಈ ಕಡೆ ಉತ್ತರ ಕರ್ನಾಟಕದವರು ಬರಬೇಕು, ಕರಾವಳಿಯವರು ಬರಬೇಕು, ಮಲೆನಾಡವರು ಇರಬೇಕು, ಬೆಂಗಳೂರವರು ಇರಬೇಕು, ಬೆಂಗಳೂರು ಗ್ರಾಮಾಂತರದವರು ಇರಬೇಕು. ಹೀಗೆ ಪ್ರಾಂತವಾರು ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಮರಾಠ, ಬ್ರಾಹ್ಮಣ, ರಜಪೂತ್ ಸಮುದಾಯಗಳಿಗೂ ಕೂಡ ಮಣೆ ಹಾಕ್ತಾರಾ? ಒರೆಗ, ಇಡಿಗ, ಕೊಡವ, ಉಪ್ಪಾರ ಜಾತಿಗಳಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ. ಬೆಳಗಾವಿಯಿಂದ 3, ಕಲಬುರಗಿಯಿಂದ 3, ಹೀಗೆ 3 ಜನಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಹಿರಿಯರಿಗೂ ಕೂಡ ಮಣೆ ಹಾಕಿದ್ದಾರೆ, ಕಿರಿಯರಿಗೂ ಕೂಡ ಮಣೆ ಹಾಕಿದ್ದಾರೆ. ಹಾಸನಕ್ಕೂ ಕೂಡ ಸಚಿವ ಸ್ಥಾನ ಸಿಗುತ್ತೆ, ಮಂಡ್ಯದವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ. ಯಾದಗಿರಿಗೂ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಉತ್ತರ ಕನ್ನಡಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲರಿಗೂ ಕೂಡ ಆದ್ಯತೆಯನ್ನು ಕೊಡುವಲ್ಲಿ ಸಚಿವ ಸಂಪುಟ ಅನ್ನುವಂಥದ್ದು ತಯಾರಿಯಾಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾವು ಬಿತ್ತರಿಸ್ತಾ ಇದ್ದೀವಿ. ಬ್ರಾಹ್ಮಣ ಸಮುದಾಯ, ಮರಾಠ ಸಮುದಾಯ, ರಜಪೂತ್ ಸಮುದಾಯ, ಮೊಗೇರಾ ಸಮುದಾಯ, ಇಡಿಗ ಸಮುದಾಯ, ಕೊಡವ, ಉಪ್ಪಾರ ಜಾತಿಗಳಿಗೂ ಕೂಡ ಮಣೆ ಹಾಕುವಂತಹ ಎಲ್ಲ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಬೆಳಗಾವಿಯಿಂದ 3 ಜನರಿಗೆ, ಕಲಬುರಗಿಯಿಂದ 3 ಜನರಿಗೆ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಅಂತ ಯಾರ್ಯಾರಿದ್ದಾರೆ, ಯಾರ್ಯಾರು ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಅವರಿಗೂ ಕೂಡ ಸಚಿವಗಿರಿಯ ಪದವಿ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಯೂತ್ ಲೀಡರ್ಗಳಿದ್ದಾರೆ, ಯಂಗ್ ಲೀಡರ್ಗಳಿದ್ದಾರೆ, ಕಿರಿಯರು ಯಾರಿದ್ದಾರೆ ಅವರಿಗೂ ಕೂಡ ಮಂತ್ರಿಗಿರಿ ಬರುತ್ತೆ ಅನ್ನುವಂಥದ್ದು ಈಗ ಡಿ ಕೆ ಶಿ ಅವರ ಸಮೀಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಸನಕ್ಕೂ ಕೂಡ ಮಂತ್ರಿಗಿರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿಯೂ ಕೂಡ ಮಂತ್ರಿಗಿರಿಗೆ ಮಣೆಯನ್ನು ಹಾಕ್ತಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಚಾಮರಾಜನಗರಕ್ಕೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಸಂಪುಟದಲ್ಲಿ 2 ಮುಸ್ಲಿಂ ನಾಯಕರು ಇದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಮಹದೇವಪ್ಪ ಬದಲು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಚಾನ್ಸ್ ಸಿಗುತ್ತಾ? ಚಲುವನಾರಾಯಣ ಸ್ವಾಮಿ ಬದಲು KM ಶಿವಲಿಂಗೇಗೌಡರಿಗೆ ಚಾನ್ಸ್ ಸಿಗುತ್ತಾ? ಬೆಳಗಾವಿಯಿಂದ ಹೆಬ್ಬಾಳ್ಕರ್ ಜೊತೆಗೆ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ
ಚಾನ್ಸ್ ಸಿಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಕೊಪ್ಪಳದ ರಾಯರೆಡ್ಡಿ ಅವರಿಗೂ ಕೂಡ ಚಾನ್ಸ್ ಸಿಗುತ್ತಾ? ಈ ಹಿಂದೆ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಯಲಬುರ್ಗಾದ ಶಾಸಕ ರಾಯರೆಡ್ಡಿ ಅವರಿಗೂ ಕೂಡ ಚಾನ್ಸ್ ಇದೆನಾ? ಇನ್ನು ಕಿರಿಯ ಪೊನ್ನಪ್ಪಣ್ಣನಿಗೂ ಕೂಡ ಚಾನ್ಸ್ ಸಿಗುತ್ತಾ? ಸಾಕಷ್ಟು ಆಳವನ್ನು ಅಧ್ಯಯನ ಮಾಡಿ ಅಳೆದು ತೂಗಿ ಅಂತಿಮ ಸಂಭಾವ್ಯ ಸಚಿವರ ಪಟ್ಟಿಯನ್ನು ರೆಡಿ ಮಾಡಿದೆ DK ಶಿವಕುಮಾರ್ ಅವರ ಸರ್ಕಾರ. ಅಶ್ವವೇಗ ನ್ಯೂಸ್ನಲ್ಲಿ ನಾನಾಗಲೇ ಹೇಳಿದ ಹಾಗೆ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. DK ಸಂಪುಟಕ್ಕೆ ಇನ್ನಿಬ್ಬರು ಮುಸ್ಲಿಂ ನಾಯಕರ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಸಂತೋಷ್ ಲಾಡ್ ಮರಾಠ ಸಮುದಾಯದವರು, ದಿನೇಶ್ ಗುಂಡೂರಾವ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು, ಅವರಿಗೂ ಕೂಡ ಚಾನ್ಸ್ ಸಿಗುವಂತಹ ಇದೆ. HK ಪಾಟೀಲ್ರು ಗದನ ವಿಧಾನಸಭಾ ಕ್ಷೇತ್ರದ ನಾಯಕರು ಹೌದು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೌದು, ಲಿಂಗಾಯತ ಸಮುದಾಯದವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಲಿಂಗಾಯತ ಸಮುದಾಯ. ಅದರ ಜೊತೆಗೆ KN ರಾಜಣ್ಣ ವಾಲ್ಮೀಕಿ ಸಮುದಾಯ, ST ಸಮುದಾಯಕ್ಕೆ ಒಳಗೊಂಡಂತಹ KN ರಾಜಣ್ಣ ಅವರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿ ಲಿಂಗಾಯತ ಸಮುದಾಯ. ಇನ್ನು KM ಶಿವಲಿಂಗೇಗೌಡರು ಒಕ್ಕಲಿಗ ಸಮುದಾಯದ KM ಸಿದ್ದಲಿಂಗೇಗೌಡರಿಗೂ ಕೂಡ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. MC ಸುಧಾಕರ್ ಒಕ್ಕಲಿಗ ಸಮುದಾಯ. ಮಧು ಬಂಗಾರಪ್ಪ ಈಗಲೂ ಕೂಡ ಶಿಕ್ಷಣ ಸಚಿವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಹಿಂದಕ್ಕೆ. ಮಧು ಬಂಗಾರಪ್ಪ. ಬಸವರಾಜ ರಾಯರೆಡ್ಡಿ ಲಿಂಗಾಯತ ಸಮುದಾಯ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ. NS ಪೊನ್ನಣ್ಣ ಕೊಡವ ಇವರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಮಾಂಕಾಳ್ ವೈದ್ಯ ಭಟ್ಕಳ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಸಲೀಂ ಅಹಮದ್ ಮುಸಲ್ಮಾನ್ ಸಮುದಾಯದವರು. HC ಬಾಲಕೃಷ್ಣ DKಶಿ ಅವರ ಆಪ್ತ ಒಕ್ಕಲಿಗ ಸಮುದಾಯದವರು. ರಿಜ್ವಾನ್ ಹರ್ಷದ್ ಮುಸ್ಲಿಂ ಸಮುದಾಯದವರು. C ಪುಟ್ಟಲಿಂಗ ಶೆಟ್ಟಿ ಉಪ್ಪಾರ ಸಮುದಾಯಕ್ಕೆ ಸೇರಿರುವಂಥವರು, ಇವರಿಗೂ ಕೂಡ ಮಂತ್ರಿಗಿರಿ ಅನ್ನುವಂಥದ್ದು ಬರಬಹುದು. ಶರಣಪ್ಪ ದರ್ಶನಾಪುರ್ ರೆಡ್ಡಿ ಲಿಂಗಾಯತ. ಅಜಯ್ ಸಿಂಗ್ ರಜಪೂತ್ ಸಮುದಾಯದಂತಹ ಅಜಯ್ ಸಿಂಗ್ ಅವರಿಗೂ ಕೂಡ ಮಂತ್ರಿಗಿರಿ ಬರುವಂತಹ ಸಾಧ್ಯತೆ ಇದೆ. HK ಪಾಟೀಲ್ರನ್ನ ಸೀನಿಯರ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಮಂತ್ರಿಗಿರಿ ಅಥವಾ ಸ್ಪೀಕರ್ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ. PM ನರೇಂದ್ರ ಸ್ವಾಮಿ ದಲಿತ ಬಲಗೈ. PM ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಮಂತ್ರಿಗಿರಿ ಬರುವಂತಹ ಸಾಧ್ಯತೆಗಳಿದೆ. ಒಂದು ಕಡೆ HC ಮಹದೇವಪ್ಪನವರನ್ನ ಕೈಬಿಟ್ಟು ಇವರನ್ನು ತೆಗೆದುಕೊಳ್ಳುವಂತಹ ನರೇಂದ್ರ ಸ್ವಾಮಿ ಅವರನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗದ ಪ್ರತಿನಿಧಿಯಾಗಿರುವಂತಹ ಜೀವನ್ ಲೈನಲ್ಲಿದ್ದಾರೆ. ಜೀವನ್ ಜೊತೆ ನಾನು ಮಾತಾಡ್ತೀನಿ. ಜೀವನ್, ಏನು ಹೇಳ್ತೀರಿ ಸಚಿವ ಸಂಪುಟದ ಬಗ್ಗೆ? ನೂತನ ಸಚಿವ ಸಂಪುಟ DK ಶಿವಕುಮಾರ್ ಅವರ ಸಚಿವ ಸಂಪುಟ, ಒಂದು 20 ಜನರ ಹೆಸರು ಬಂದಿದೆ. ಜೀವನ್, ಶ್ರೀನಿವಾಸ್, ಏನಿ ಒಂದು ಸಂಪುಟದ ವಿಚಾರವಾಗಿ ಜಟಾಪಟಿಗಳು ಇವತ್ತಿನಿಂದ ಅದೇ ರೀತಿಯಾಗಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಇರುವಂತದ್ದು ಸರ್ಕಾರದಲ್ಲಿ. ಏನು ಕಾಂಗ್ರೆಸ್ ಸರ್ಕಾರ ಇದೆ, ಮೋರ್ ದೆನ್ ಅಂದ್ರೆ ಏನೊಂದು 20 ಸಚಿವರ ಸ್ಥಾನ ಈಗ ಸದ್ಯಕ್ಕೆ ಇರುವಂತದ್ದು. ಈ ಒಂದು 20 ಸಚಿವರ ಸ್ಥಾನಕ್ಕೆ 50ಕ್ಕೂ 60ಕ್ಕೂ ಹೆಚ್ಚು ಶಾಸಕರು ಇದೀಗ ಆಕಾಂಕ್ಷಿಗಳಾಗಿರುವಂತದ್ದು. ಸದ್ಯ ಇದೊಂದು ತಲೆನೋವಾಗಿ ಪರಿಗಣಿಸಿರುವಂತದ್ದು ಸರ್ಕಾರಕ್ಕೆ. ಆದ್ರೂ ಕೂಡ ಈ ಒಂದು ಎಲ್ಲರನ್ನೂ ಕೂಡ ಒಂದು ವಿಚಾರದಲ್ಲಿ ಎಲ್ಲಾ ಶಾಸಕರಾಗಿರ್ಬೋದು ಎಲ್ಲರನ್ನೂ ಕೂಡ ಒಂದು ಮನವೊಲಿಸುವಂತ ಕಾರ್ಯವನ್ನ ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬ ಶಾಸಕನೂ ಕೂಡ ಸರ್ಕಾರ ರಚನೆಗೆ ಇಂಪಾರ್ಟೆಂಟ್ ಆಗ್ತಾರೆ. ಆ ಒಂದು ಪಾಯಿಂಟ್ ಇಟ್ಕೊಂಡು ಈಗ ಎಲ್ಲಾ ಶಾಸಕರು ಯಾವುದೇ ರೀತಿಯಾದಂತಹ ಶಾಸಕರು ಮನನೊಲಿಸಿಕೊಳ್ಳದೆ ರೀತಿಯಾಗಿ ಮನವೊಲಿಸುವಂತ ಕಾರ್ಯವನ್ನ ಈಗ ಸರ್ಕಾರ ಮಾಡ್ತಿರುವಂತ. ಅದ್ರ ಜೊತೆಗೆ ಇನ್ನು ಹಿರಿಯ ಶಾಸಕರು ಏನಿದ್ದಾರೆ ಅವರಿಗೆ ಏನೊಂದು ಸಚಿವ ಸ್ಥಾನ ಬೇಕಾಗಿದೆ. ಈ ಒಂದು ಬಾರಿ DK ಕ್ಯಾಬಿನೆಟ್ ಅಲ್ಲಿ ಸಚಿವ ಸ್ಥಾನ ಪ್ರಬಲ ಆಕಾಂಕ್ಷಿಗಳು ಅಂತ ಕೆಲವರು ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಜನ ಈಗ ಆಕಾಂಕ್ಷಿಗಳ ಕೆಲವೊಂದು ಪಟ್ಟಿಗಳು ನಮ್ಮ ಹತ್ರ ಇರುವಂತದ್ದು. ಏನಂದ್ರೆ ಈಗ ಮೊದಲನೇದಾಗಿ ಇನ್ನು ನರೇಂದ್ರ ಸ್ವಾಮಿ ಆಗಿರ್ಬೋದು, ಈಗ ಸಂತೋಷ್ ಲಾಡ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು, HK
ಕೆ ಪಾಟೀಲ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನು ಹಿರಿಯ ಮಾಜಿ ಸಚಿವರಾದಂತಹ ರಾಜಣ್ಣ ಅವರಾಗಿರ್ಬೋದು ಮತ್ತೆ ಕ್ಯಾಬಿನೆಟ್ಗೆ ಬರ್ತಾರೆ ಅನ್ನೋ ಒಂದು ಚರ್ಚೆಗಳು ಇರುವಂತದ್ದು. ಸದ್ಯ ಲಕ್ಷ್ಮಣ್ ಸವದಿ ಇವರು ಕೂಡ ಪ್ರಬಲ ಆಕಾಂಕ್ಷಿ, ಬೆಳಗಾವಿ ಭಾಗದಲ್ಲಿ ಇವರು ಕೂಡ ಪ್ರಬಲ ಆಕಾಂಕ್ಷಿ ಏನೊಂದು ಕ್ಯಾಬಿನೆಟ್ ಸೇರ್ಕೊಳ್ಳೋದಿಕ್ಕೆ ಅಂತಾನೆ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಏನು ಶಿವಲಿಂಗೇಗೌಡರು ಏನೊಂದು ಬೇರೆ ಪಕ್ಷದಿಂದ ಬಂದು ಸಚಿವಾಕಾಂಕ್ಷಿಗಳಾಗಿರುವಂಥದ್ದು. ಯಾಕಂದ್ರೆ ಹಾಸನ ಭಾಗದಲ್ಲಿ ಬೇರೆ ಯಾರು ಶಾಸಕರಿಲ್ಲ, ಆ ಒಂದು ಭಾಗದಲ್ಲಿ ಈಗ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒಂದು ಪ್ರಬಲ ಆಕಾಂಕ್ಷಿಗಳಾಗಿ ಶಿವಲಿಂಗೇಗೌಡರು ಕೂಡ ಇರೋದು. MC ಸುಧಾಕರ್ ಅವರಿದ್ದಾರೆ. MC ಸುಧಾಕರ್ ಅವರು ಕಳೆದ ಬಾರಿ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನ ಶಿಕ್ಷಣ ಸಚಿವರಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ ಮಾಡಿರುವಂಥದ್ದು. ಇನ್ನು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಅವರು ಕೂಡ ಸಾಕಷ್ಟು ಕೆಲವೊಂದು ಕಾಯ್ದೆಗಳನ್ನ ತಗೊಂಡ್ಬಂದಿರೋದಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಅವ್ರನ್ನು ಕೂಡ ಮನದಿಟ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಮತ್ತೆ ಅವರ ಸಚಿವ ಸ್ಥಾನ ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈ ಒಂದು DK ಕ್ಯಾಬಿನೆಟ್ ನಲ್ಲೂ ಬರಬೇಕು ಅಂತ ಅವರು ಅನ್ಕೊಂಡಿರುವಂತದ್ದು. ಜೊತೆಗೆ AS ಪೊನ್ನಣ್ಣ ಕಾನೂನು ಸಲಹೆಗಾರರಾಗಿದ್ರು ಸಿದ್ದರಾಮಯ್ಯನವ್ರಿಗೆ. ಅವರು ಏನೇ ಆದ್ರೂ ಈಗ ಕಾನೂನು ಸಲಹೆಗಾರ ಆಗಿದ್ದರು. ಸದ್ಯ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದಾರೆ. ಇದ್ರ ಜೊತೆ ಇನ್ನು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಸದ್ಯ ಇವೆಲ್ಲ ಕ್ಯಾಬಿನೆಟ್ಗೆ ಸದ್ಯ ಜುಲೈನ 2ನೇ ವಾರದಲ್ಲಿ ಏನೊಂದು ಅಂತ್ಯವನ್ನ ಕಾಣ್ತೀವಿ ಅಂತ ಸದ್ಯದ ಮಾಹಿತಿ ಇರುವಂತದ್ದು. ಶ್ರೀನಿವಾಸ್, ಥ್ಯಾಂಕ್ ಯು ಜೀವನ್.